ಆ ಹೂವನ್ನು ನೋಡಿದ ಮೇಲೆ ಭೂಮಿಕಾಗೆ ಯಾಕೋ ತಿಳಿಯೋದು ತುಂಬ ಪ್ರಶಾಂತವಾಗಿ ಅನ್ನಿಸ್ತು. ಯಾಕಂದರೆ ಅವಳು ಗುಲಾಬಿ ಹೂಗಳಂದರೆ ತುಂಬ ಇಷ್ಟವಾದ ಕಾರಣ. ಅದರಲ್ಲೂ ಆ ಹೂವು ತುಂಬ ವಿಶೇಷವಾಗಿ ಸುಂದರವಾಗಿತ್ತು. ಇನ್ನು ಅದನ್ನು ನೋಡಿದಷ್ಟು ಹೊತ್ತು ನೋಡಿ ಪಕ್ಕಕ್ಕಿಟ್ಟು ಅವಳು ಸ್ನಾನ ಮಾಡೋದಕ್ಕೆ ಹೋಗ್ತಾಳೆ. ಚೆನ್ನಾಗಿ ಫ್ರೆಶ್ ಆಗಿ ಮೇಲಿಂದ ಕೆಳಗಿನವರೆಗೆ ಇರೋ ಒಂದು ಬಿಳಿ ಬಣ್ಣದ ಗೌನ್ ಹಾಕ್ಕೊಂಡು ಹಾಗೆಯೇ ಕೆಳಗಿಳಿದು ಬರ್ತಿರ್ತಾಳೆ. ಆದರೆ ಎಂದಿನಂತೆ ಅಗ್ನಿ ಮನೆಯಲ್ಲಿ ಇರೋದಿಲ್ಲ. ಆಗಲೇ ತುಂಬ ಸಮಯ ಆಗಿದ್ದರಿಂದ ಕೆಲಸದವ್ರು ಕೂಡ ಕೆಲಸ ಮುಗಿಸಿ ಹೊರಟು ಹೋಗಿರ್ತಾರೆ. ಇನ್ನು ಆ ಸಮಯದಲ್ಲಿ ಭೂಮಿಕಾಗೆ ತುಂಬ ಹಸಿವು ಅನ್ನಿಸ್ತಿರುತ್ತೆ. ಯಾಕಂದರೆ ಕೆಲವು ದಿನಗಳಿಂದ ಅವಳು ಸರಿಯಾಗಿ ಏನನ್ನೂ ತಿಂದಿರೋದಿಲ್ಲ. ಇನ್ನು ಅಡುಗೆ ಮನೆಗೆ ಹೋಗಿ ಏನು ಅಡುಗೆ ಮಾಡಿದಾರೋ ನೋಡಿ ಬಡಿಸ್ಕೊಂಡು ಡೈನಿಂಗ್ ಟೇಬಲ್ ಮೇಲೆ ಕೂತು ನಿಧಾನವಾಗಿ ತಿಂತಾ ಇರ್ತಾಳೆ. ಭೂಮಿಕಾಗೆ ತನಗೆ ನಡೀತಿರೋದನ್ನೆಲ್ಲ ಯಾರೊಂದಿಗಾದರೂ ಹೇಳ್ಕೊಳ್ಬೇಕನ್ಸುತ್ತೆ. ಆದರೆ ಕನಿಷ್ಠ ಅವಳ ಹತ್ರ ಫೋನ್ ಕೂಡ ಇಲ್ಲದಂತೆ ಮಾಡಿದ್ದಾನೆ ಅಗ್ನಿ. ಹಾಗಂತ ಮನೇಲೇನಾದರೂ ಟೆಲಿಫೋನ್ ಇದೆಯಾ ಅಂದರೆ ಅದೂ ಇಲ್ಲ, ಏನೂ ಮಾಡಲಾಗದ ಪರಿಸ್ಥಿತಿ. ಅದನ್ನು ಯೋಚಿಸ್ತಾ ನಿಧಾನವಾಗಿ ಊಟ ಮುಗಿಸ್ತಾಳೆ. ಫ್ರೆಶ್ ಆದಳು, ಊಟನೂ ಆಯಿತು. ಈಗ ಏನು ಮಾಡಬೇಕಂತ ಅವಳಿಗೆ ಏನೂ ತಿಳಿತಿಲ್ಲ. ಹಾಗೆ ಸೋಫಾದಲ್ಲಿ ಕೂತು ಯೋಚಿಸ್ತಿರ್ತಾಳೆ. ಆಗ ಅವಳಿಗೆ ಸಡನ್ನಾಗಿ ರಾಹುಲ್ ನೆನಪಾಗ್ತಾನೆ. ಅವನ ಹತ್ರ ಒಂದು ಸಲ ಮಾತಾಡೋದು ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಆದರೆ ರಾಹುಲ್ ನೆನೆ ಹೇಗೆ ಬಂದಿದ್ದ, ತಾನು ಯಾವುದೋ ಕೆಲಸದ ಮೇಲೆ ಈ ಕಡೆ ಬರುವಾಗ ನಾನು ಕೂಗು ಕೇಳಿ ಒಳಗೆ ಬಂದ ಅಂತ ಹೇಳ್ದ. ಈಗ ಅವ್ನು ಮತ್ತೆ ಬರಬೇಕಂದ್ರೆ ನಾನೇನು ಮಾಡಬೇಕು, ಅವನನ್ನು ಈಗ ನಾನು ಹೇಗೆ ಕರೀಬೇಕು ಅಂತ ಯೋಚಿಸ್ತಿರ್ತಾಳೆ. ಯಾಕಂದರೆ ಕನಿಷ್ಠ ರಾಹುಲ್ ಜೊತೆ ಆದರೂ ಮಾತಾಡಿದ್ರೆ ತನಗೊಂದು ಕ್ಲಾರಿಟಿ ಸಿಗುತ್ತೆ ಅಂತ ಅವಳು ಅಂದ್ಕೊಳ್ತಾಳೆ. ಯಾಕಂದರೆ ರಾಹುಲ್ ಮಾತುಗಳು ಅವಳಿಗೆ ಸಮಾಧಾನವನ್ನು ತಂದಿದ್ವು. ಅಷ್ಟೇ ಅಲ್ಲದೆ ಅವಳು ನಿರ್ಬಳವಾಗಿ ಒಂದು ರೀತಿಯಲ್ಲಿ ಯೋಚಿಸೋದಕ್ಕೆ ಸಹಾಯ ಕೂಡ ಮಾಡಿದ್ವು. ಈಗ ಮತ್ತೆ ರಾಹುಲ್ ಜೊತೆ ಮಾತಾಡಬೇಕು ಹೇಗೆ ಅಂದ್ಕೊಳ್ತಾ ಒಮ್ಮೆಲೆ ಏನು ನೋಡಿ ಹೆದರಿದಂತೆ ಜೋರಾಗಿ ಕಿರಿಸ್ತಾಳೆ. ಹಾಗೆ ಕಿರಿಸ್ತಾಳೆ, ಅದೇ ಪ್ರಯೋಜನ ಇಲ್ಲ. ಯಾಕಂದರೆ ರಾಹುಲ್ ಬರೋದಿಲ್ಲ. ಮತ್ತೆ ಇನ್ನೊಮ್ಮೆ ಪ್ರಯತ್ನಿಸೋಣ ಏನಾಗುತ್ತೆ ಅಂತ ಮತ್ತೆ ಕಿರಿಸ್ತಾಳೆ. ಬಾಗಿಲು ಬಡಿಯೋ ಶಬ್ದವಾಗುತ್ತೆ. ಅವಳಿಗೆ ಅರ್ಥವಾಗೋಯ್ತು ರಾಹುಲ್ ಬಂದಿದ್ದಾನೆ ಅಂತ. ತಕ್ಷಣ ಸೋಫಾದಿಂದ ಎದ್ದು ಬಾಗಿಲ ಕಡೆ ನೋಡ್ತಾಳೆ. ನಿಜವಾಗಿಯೂ ರಾಹುಲ್ ಬಂದಿದ್ದಾನೆ. ಒಮ್ಮೆಲೆ ಅವಳಿಗೆ ತುಂಬ ಸಂತೋಷವಾಗುತ್ತೆ. ರಾಹುಲ್ ಭೂಮಿಕಾ ಹತ್ರ ಬಂದು, ಏನಾಯಿತು, ಯಾಕೆ ಹಾಗೆ ಮಾಡ್ತಿದ್ಯಾ, ಮತ್ತೆ ಹಾಗೆ ಅನ್ನಿಸ್ತಿದ್ಯಾ ಅಂತ ಕೇಳ್ತಾನೆ. ತುಂಬ ಸಂತೋಷವಾಗಿ ನಗ್ತಾ ರಾಹುಲ್ ಕಡೆ ನೋಡಿ, ನಾನು ನಿನಗೇನಾದರೂ ತೊಂದರೆ ಕೊಟ್ಟಿದ್ದೀನಿಯಾ ಅಂತ ಕೇಳ್ತಾಳೆ. ಅದೇನು ಹಾಗೆ ಕೇಳಿದೆ, ತೊಂದರೆ ಅನಿಸಿದ್ರೆ ನಿಜಕ್ಕೂ ನಾನು ಈ ಮನೆಗೆ ಬರೋದೇ ಇಲ್ವಲ್ಲ. ನಿನ್ನ ಪರಿಸ್ಥಿತಿ ನನಗೆ ಅರ್ಥ ಆಗಿದೆ. ನನ್ನಿಂದ ನಿಂಗೆ ಸ್ವಲ್ಪ ಚೆನ್ನಾಗಿ ಅನಿಸಿದ್ರು ನನಗೆ ತುಂಬ ಸಂತೋಷ ಆಗುತ್ತೆ ಅಂತ ಹೇಳ್ತಾನೆ. ಹೌದಾ, ಹಾಗಾದರೆ ಬಂದು ಕೂತ್ಕೋ, ನಾನು ನಿನ್ನ ಜೊತೆ ತುಂಬ ಮಾತಾಡಬೇಕು, ನಿನ್ನ ಸಹಾಯ ನನಗೆ ಬೇಕು ಅಂತಾಳೆ ಭೂಮಿಕಾ. ಅವನಿಗೆ ತೊಂದರೆ ಇಲ್ಲ ಎಂಬ ವಿಷಯವನ್ನು ಮಾತ್ರ ಅವಳು ನೋಡ್ತಿದ್ದಾಳೆ. ಆದರೆ ಅಸಲಿಗೆ ರಾಹುಲ್ ಯಾರು, ನನಗೆ ಸಹಾಯ ಮಾಡಲು ತನ್ನ ಕೆಲಸ ಬಿಟ್ಟು ನನ್ನ ಹತ್ರ ಬರಲು ಅಷ್ಟು ಅವಶ್ಯಕತೆ ಏನಿದೆ ಅಂತ ಅವಳು ಯೋಚಿಸಲು ಆಗ್ತಿಲ್ಲ. ಅಸಲಿಗೆ ಯೋಚಿಸೋದು ಇಲ್ಲ. ರಾಹುಲ್ ಬಂದು ಕೂರ್ತಾನೆ. ಇನ್ನು ಭೂಮಿಕಾ ತನಗೆ ನಡೆದ ಪ್ರತಿಯೊಂದನ್ನು ರಾಹುಲ್ ಹತ್ರ ಹೇಳ್ತಾಳೆ. ಅವಳಿಗೂ ತಿಳಿಯೋದು ಯಾಕೆ ರಾಹುಲ್ ಹತ್ರ ತನ್ನ ವೈಯಕ್ತಿಕ ವಿಷಯಗಳನ್ನ ಕೂಡ ಹೇಳ್ಕೊಳ್ತಿದ್ದಾಳೆ ಅಂತ. ಒಂದೇ ದಿನದಲ್ಲಿ ರಾಹುಲ್ ಮೇಲೆ ಅಷ್ಟೊಂದು ನಂಬಿಕೆ ಎಲ್ಲಿಂದ ಬಂತು ಎಂಬುದು ಕೂಡ ತಿಳಿಯೋದು. ಎಲ್ಲವನ್ನು ಕೇಳಿದ ರಾಹುಲ್ ಮತ್ತೆ, ಈಗ ಏನು ಮಾಡೋಣ ಅಂದ್ಕೊಂಡಿದ್ಯಾ, ನಿನಗಿರೋ ಡೌಟ್ಸ್ ಅಂತ ಕೇಳ್ತಾನೆ. ಆಗ ಭೂಮಿಕಾ, ನಿಜಕ್ಕೂ ಅವನು ಯಾರು, ಯಾಕೆ ನನ್ನ ಹತ್ರ ಪದೇ ಪದೇ ಬರ್ತಿದ್ದಾನೆ, ಈ ಅಗ್ನಿ ಯಾರು, ಯಾಕೆ ನನ್ನನ್ನು ಇಷ್ಟು ನೋಯಿಸ್ತಿದ್ದಾನೆ, ಆಮೇಲೆ ಈ ಮನೆಯಲ್ಲಿ ಏನಿದೆ, ಯಾಕೆ ನನ್ನನ್ನು ಹಾಗೆ ಎದುರಿಸ್ತಿದೆ, ಇವೆಲ್ಲದಕ್ಕೂ ಕಾರಣ ಅವನೇನಾ, ಅಂದರೆ ರಾತ್ರಿ ನನ್ನ ಹತ್ರ ಬಂದಿದ್ದ ಅಂತ ಹೇಳಿದ್ನಲ್ಲ ಅವನೇನಾ ಅಂತ ಕೇಳ್ತಿರ್ತಾಳೆ. ಆಗ ರಾಹುಲ್ ಈಗಂತಾನೆ, ಇಲ್ಲಿ ನೋಡು ಭೂಮಿಕಾ, ಒಬ್ಬರು ಎಂಥವರು, ಅವರ ಮನಸ್ಥಿತಿ ಎಂಥದ್ದು, ಹಾಗೆ ಅವರು ನಮ್ಮಿಂದ ಏನು ಬಯಸ್ತಿದ್ದಾರೆ ಎಂಬ ವಿಷಯ ಆ ಮನುಷ್ಯರ ಜೊತೆಗಿರೋ ನಿನಗೆ ಮಾತ್ರ ತಿಳಿಯುತ್ತೆ. ನಾನು ಕೇವಲ ಮಾತುಗಳನ್ನ ಕೇಳ್ತಿದ್ದೀನಷ್ಟೇ. ಆದರೆ ನೀನು ನೇರವಾಗಿ ಅವನ ಜೊತೆ ಮಾತಾಡಬಲ್ಲೆ, ಅವನ ಸ್ಪರ್ಶವನ್ನು ಅನುಭವಿಸಬಲ್ಲೆ. ಹಾಗಾಗಿ ಈ ಪ್ರಶ್ನೆಗಳೆಲ್ಲ ನೀನು ಅವನ ಹತ್ರವೇ ಹುಡುಕಬೇಕು. ನೀನು ನಿನ್ನ ಮನಸ್ಸಿನಿಂದ ಯೋಚಿಸಬೇಕು. ಯಾರಿಂದ ನಿನಗೆ ನೋವಾಗ್ತಿದೆ ಎಂಬುದನ್ನು ನೀನು ಗ್ರಹಿಸಬೇಕು. ಯಾರಿಂದ ನಿನ್ನ ಮನಸ್ಸಿಗೆ ಪ್ರಶಾಂತತೆ ಸಿಗುತ್ತೆ ಎಂಬುದನ್ನು ಗ್ರಹಿಸಬೇಕು. ಇವೆಲ್ಲದಕ್ಕೂ ಉತ್ತರ ಸಿಕ್ಕಿದ ಮೇಲೆ ಯಾರು ಎಂಥವರು ಅನ್ನೋ ಸಂಗತಿ ನಿನಗೆ ಅರ್ಥ ಆಗುತ್ತೆ ಅಂತ ರಾಹುಲ್ ಹೇಳ್ತಾನೆ. ಆಗ ಭೂಮಿಕಾ ಪೂರ್ತಿ ಅರ್ಥವಾಗೋಗುತ್ತೆ. ಈಗ ನನಗೆ ತುಂಬ ಪ್ರಶಾಂತವಾಗಿದೆ, ಅದಕ್ಕೆ ನಾನು ನಿನ್ನ ಜೊತೆ ಮಾತಾಡಬೇಕು ಅಂದ್ಕೊಂಡಿದ್ದು ಅಂತಾಳೆ. ಸರಿ, ಏನು ನಾನು ಹೋಗ್ತೀನಿ ಅಂತಾನೆ ರಾಹುಲ್. ಅದಕ್ಕೆ ಅಷ್ಟು ಬೇಗ ಹೋಗ್ತೀನಿ ಅಂತಿದೆಯಾ, ನೀನು ಹೊರಟೋದ್ರೆ ನಾನು ಒಂಟಿ ಆಗ್ತೀನಿ ಅಂತಾಳೆ. ನೀನು ಒಂಟಿ ಅಂತ ಫೀಲ್ ಆದಾಗಲೇ ಒಂಟಿಯಾಗಿ ಉಳಿತೀಯಾ, ಹಾಗೆ ಅಂದ್ಕೊಳ್ಬೇಡ ಅಂತ ರಾಹುಲ್ ಹೇಳ್ತಾನೆ. ಏನೋ ಅಪ್ಪ, ನೀನು ಹೇಳೋ ಪ್ರತಿಯೊಂದು ಮಾತು ತುಂಬ ಆಳವಾಗಿರುವಂತೆ ನನಗನ್ಸುತ್ತೆ. ಅರ್ಥ ಮಾಡ್ಕೊಳ್ಳೋಣ ಅಂದರೆ ಅರ್ಧ ಅರ್ಥ ಆಗುತ್ತೆ, ಅರ್ಧ ಅರ್ಥ ಆಗೋದಿಲ್ಲ ಅಂತಾಳೆ ಭೂಮಿಕಾ. ಸರಿ,
ಅವನ್ನೆಲ್ಲ ಪಕ್ಕಕ್ಕಿಡು. ಮತ್ತೆ ನಿಮ್ಮ ಗಂಡ ಬಂದರೆ ಚೆನ್ನಾಗಿರೋದಿಲ್ಲ, ನಾನು ಇಲ್ಲಿಂದ ಹೊರಡ್ತೀನಿ ಅನ್ನುತ್ತಾ ರಾಹುಲ್ ಅಲ್ಲಿಂದ ಹೊರಟು ಹೋಗ್ತಾನೆ. ರಾಹುಲ್ ವಿಷಯ ಪಕ್ಕಕ್ಕಿಟ್ಟರೆ ಭೂಮಿಕಾ ಜಾಸ್ಪರ್ ಬಗ್ಗೆ ಯೋಚಿಸೋದಕ್ಕೆ ಶುರು ಮಾಡ್ತಾಳೆ. ಮೊದಲಿನಿಂದ ತನಗಲ್ಲಿ ಎದುರಾದ ಘಟನೆಗಳನ್ನೆಲ್ಲ ನೆನಪು ಮಾಡ್ಕೊಳ್ತಿರ್ತಾಳೆ. ಭೂಮಿಕಾ ಚೆನ್ನಾಗಿ ಯೋಚಿಸಿದ ಮೇಲೆ ಅವಳಿಗೆ ಅರ್ಥ ಆಯಿತು. ಅದೇನೆಂದರೆ ಅವಳು ಅಗ್ನಿಯಿಂದಾಗಿ ಅಳ್ತಾ ಒಂಟಿಯಾಗಿ ಸಂಕಟಪಟ್ಟ ಪ್ರತಿಯೊಂದು ಬಾರಿಯೂ ಅವಳಿಗೆ ಹಾಗನ್ನಿಸ್ತಿತ್ತು. ಅಂದರೆ ಯಾರೋ ಅವಳನ್ನ ಹಗ್ ಮಾಡಿ ಸಮಾಧಾನ ಪಡಿಸ್ತಿರುವಂತೆ. ಆದರೆ ಅವಳು ಅವನ್ನೆಲ್ಲ ಆಗ ಗ್ರಹಿಸಿರಲಿಲ್ಲ. ಯಾಕಂದರೆ ಅವನ್ನೆಲ್ಲ ಯೋಚಿಸೋ ಮನಸ್ಥಿತಿ ಅವಳಿಗೆ ಅವತ್ತಿರಲಿಲ್ಲ. ಅಷ್ಟು ನೋವಿನಲ್ಲಿದ್ದರೂ ಅವಳಿಗೆ ಅಷ್ಟು ಪ್ರಶಾಂತವಾಗಿ ನಿದ್ದೆ ಹೇಗೆ ಬರ್ತಿತ್ತು ಅಂದರೆ ಅವನು ಹಗ್ ಮಾಡ್ಕೊಳ್ಳೋದು ಮತ್ತು ನಾನಿದ್ದೀನಿ ಅಂತ ಅವಳಿಗೆ ಸಾಂತ್ವನ ನೀಡ್ತಿದ್ದಿದ್ರಿಂದಲೇ. ಅಷ್ಟೇ ಅಲ್ಲದೆ ಇನ್ನು ಯೋಚಿಸಿದ್ರೆ ನೆನಪಾದ ವಿಷಯ ಅಂದರೆ ಅವಳ ಮನೆಯಿಂದ ಹೊರಗೆ ಹೋದಾಗ ಅವಳ ಹಿಂದೆ ಕಾವಲಾಗಿ ಬಂದಿದ್ದ. ಆಮೇಲೆ ಅವಳ ಎದುರಿಗೆ ಹಾವು ಬಂದಾಗ ಹೆದರಿ ಕಣಸುತ್ತು ಬಂದು ಬಿದ್ದಾಗ ಅವಳ ಹತ್ರ ಬಂದು ಅವಳನ್ನು ಎತ್ಕೊಂಡು ಆ ಹಾವಿನಿಂದ ರಕ್ಷಿಸಿ ಮತ್ತೆ ಅವಳು ಎಲ್ಲಿ ಮಲಗಿರ್ತಾಳೋ ಅಲ್ಲೇ ಅವಳನ್ನ ಮಲಗಿಸಿ ಹೋಗಿದ್ದ. ಆಮೇಲೆ ರಾತ್ರಿ ಅವಳು ಘೋರವಾಗಿ ಹೆದರ್ತಿರುವಾಗ ಅವಳನ್ನ ಶಾಂತಗೊಳಿಸಲು ಮುತ್ತಿಟ್ಟಿದ್ದ. ಇದೆಲ್ಲ ಚೆನ್ನಾಗೇ ಇದೆ. ಆದರೆ ಬಾತ್ರೂಮ್ನಲ್ಲಿ ನಾನು ಹೆದರಲು ಕಾರಣ ಏನು? ಹಾಗೆಯೇ ಅಡುಗೆ ಮನೆಯಲ್ಲಿ ನಾನು ಹೆದರೋದು ಕಾರಣ ಏನು? ಅವನು ನಾನು ಒಳ್ಳೆಯದನ್ನು ಬಯಸೋನೇ ಆಗಿದ್ದರೆ ನನ್ನ ಹೀಗೆ ಯಾಕೆ ಹೆದರಿಸ್ತಿದ್ದಾನೆ ಅಂತ ಯೋಚಿಸ್ತಿರ್ತಾಳೆ. ಪ್ರತಿ ಕ್ಷಣ ನನ್ನ ಜೊತೆಯೇ ಇರುತ್ತಾ, ನನ್ನನ್ನು ಕಾವಲು ಕಾಯ್ತಾ, ನನ್ನ ಹತ್ರ ತನ್ನನ್ನು ತಾನು ಕಂಟ್ರೋಲ್ ಮಾಡ್ಕೊಳ್ಳಲು ಆಗ್ತಿಲ್ಲ ಅಂದರೆ ಅಗ್ನಿ ಹೇಳಿದಂತೆ ಹಿಂದೆ ನಾನು ಪ್ರೀತಿಸಿದ್ದು ಅವನನ್ನೇನಾ ಎಂಬ ಯೋಚನೆ ಅವಳ ಮನಸ್ಸಿಗೆ ಬಂದುಬಿಡುತ್ತೆ. ಭೂಮಿಕಾ ಯೋಚಿಸ್ತಿರ್ತಾಳೆ. ಆದರೆ ಅವಳಿಗೆ ಉತ್ತರ ಮಾತ್ರ ಸಿಗೋದಿಲ್ಲ. ಯಾರೂ ಹೇಳೋರೂ ಇಲ್ಲ. ಅದಕ್ಕಾಗ ಅವಳು ಏನು ಮಾಡ್ತಾಳೆ ಅಂದರೆ ಅವನು ಯಾವಾಗ ಬರ್ತಾನೋ ಯಾವಾಗ ಅವನನ್ನು ಈ ವಿಷಯಗಳನ್ನೆಲ್ಲ ಕೇಳೋಣ ಅಂತ ಕಾಯ್ತಿರ್ತಾಳೆ. ಅಗ್ನಿ ವಿಷಯಕ್ಕೆ ಬಂದರೆ ಅವನನ್ನು ಕೇಳಿದ್ರು ಅವಳು ಯಾರನ್ನು ಪ್ರೀತಿಸಿದ್ಲು ಅಂತ ನಿಜಕ್ಕೂ ಹೇಳೋದಿಲ್ಲ. ಅವನು ಹೇಳೋದೇನೆಂದರೆ, ನಿನಗೆ ನೆನಪಿಲ್ಲದ ಕಳೆದ ಕಾಲದಲ್ಲಿ ನಾವು ಪ್ರೀತಿಸ್ಕೊಂಡಿದ್ದೆವು, ನೀನು ನನಗೆ ಮೋಸ ಮಾಡಿ ಬೇರೆಯವ್ರನ್ನ ಪ್ರೀತಿಸಿದ್ದಕ್ಕೆ ನಾನು ನಿನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಿದ್ದಾನೆ. ಆದರೆ ಅವಳು ಪ್ರೀತಿಸಿದ್ದು ಯಾರನ್ನ ಅಂತ ಹೇಳಿಲ್ವಲ್ಲ. ಅದಕ್ಕೆ ಅವಳು ಅವನನ್ನು ಕೇಳೋದು ಕೂಡ ಇಷ್ಟಪಡೋದಿಲ್ಲ. ಕೇಳಿದ್ರೆ ಇನ್ನು ಏನೇನಂತಾನೋ ಎಂಬ ಭಯ ಮತ್ತೆ. ಹಾಗೆ ಭೂಮಿಕಾ ಇಂದು ರಾತ್ರಿ ಯಾಕೋ ತುಂಬ ಹೊತ್ತು ನಿದ್ದೆ ಮಾಡದೆ ಹಾಗೆ ಕೂತಿರ್ತಾಳೆ. ಯಾಕಂದರೆ ಅವನು ಬರ್ತಾನೇನೋ ಎಂಬ ಯೋಚನೆ. ಅವನು ಬಂದರೆ ಅವನನ್ನು ತುಂಬ ಪ್ರಶ್ನೆಗಳನ್ನು ಕೇಳಬೇಕಂತ ಆ ಥರ ಪಡ್ತಿರ್ತಾಳೆ. ಆ ರಾತ್ರಿ ತುಂಬ ಹೊತ್ತು ಕಾಯ್ತಾಳೆ. ಆದರೆ ಅವನು ಮಾತ್ರ ಬರೋದಿಲ್ಲ. ಯಾಕೆ ಬರಲಿಲ್ಲ ಅಂತ ಸ್ವಲ್ಪ ಬೇಸರ ಆಗುತ್ತೆ. ಹಾಗೆ ಮಲಗಿದ ಭೂಮಿಕಾಗೆ ಯಾವಾಗಲೂ ನಿದ್ದೆ ಹತ್ತುತ್ತೆ. ಸುತ್ತಲೂ ಕತ್ತಲೆಯಾಗಿದೆ. ಎಲ್ಲಿಂದ ಆ ಸುಗಂಧ ಬರ್ತಿದೆ ಅಂತ ತಿಳಿತಿಲ್ಲ. ಯಾರೋ ಒಬ್ಬರ ತೋಳಿನಲ್ಲಿ ಅವಳಿದ್ದಾಳೆ. ಅದು ಕೂಡ ಒಂದು ಗಾಢವಾದ ಪರಿಸ್ಥಿತಿ. ಒಂದೆಡೆ ನೋವಿನಿಂದ ಕೂಡಿದ ಸುಖ, ಇನ್ನೊಂದೆಡೆ ಅವನ ತುಟಿಗಳಿಂದ ನೀಡುತ್ತಿರೋ ಸಿಹಿಯಾದ ಮುತ್ತು. ಭೂಮಿಕಾ ವೇಗ ಜೋರಾಗಿ ಉಸಿರಾಡ್ತಾ ತನ್ನ ಎದೆ ಮೇಲೆ ಕೆಳಗೆ ಏರುತ್ತಾ ಇಳಿತಾ ಇದೆ. ತಣಿಯದ ಆ ತಾಪವನ್ನು ಇನ್ನೂ ಹೆಚ್ಚಾಗ್ತಿರೋ ಬಯಕೆಗಳನ್ನು ತಡ್ಕೊಳ್ಳಲಾಗದೆ ಭೂಮಿಕಾ ಜೋರಾಗಿ ಕಿರ್ಚಿದ್ಲು. ಒಮ್ಮೆಲೆ ಬೆಚ್ಚಿಬಿದ್ದು ಮೇಲೆದ್ಲು ಭೂಮಿಕಾ. ಸುತ್ತಲೂ ನೋಡಿದ್ರೆ ಏನೂ ಇಲ್ಲ. ಅದೆಲ್ಲವೂ ಅವಳ ಕನಸು. ಒಮ್ಮೆಲೆ ತನ್ನ ತಲೆ ಹಿಡ್ಕೊಂಡು, ಏನಿದು, ಇದೆಲ್ಲ ಕನಸೇ? ಅಯ್ಯೋ ದೇವರೇ, ನನಗೆ ಯಾಕಿಂತ ಕನಸುಗಳು ಬರ್ತಿವೆ? ನಿಜಕ್ಕೂ ಅವನು ಯಾರು? ಯಾಕೆ ನನ್ನ ಹೀಗೆ ಕನಸಿನಲ್ಲಿ ಮತ್ತು ನಿಜವಾಗಿಯೂ ಪ್ರತಿ ಕ್ಷಣ ಕಾಡ್ತಿದ್ದಾನೆ ಅಂತ ಮತ್ತೆ ಯೋಚಿಸೋ ಶುರುವಾಯಿತು. ಅಷ್ಟರಲ್ಲಿ ಬೆಳಗಾಗೋಗಿರುತ್ತೆ. ಆದ್ದರಿಂದ ಅವಳು ಮತ್ತೆ ಎದ್ದು ಕೆಳಗೆ ಬರ್ತಾಳೆ. ಎಂದಿನಂತೆ ಏನೂ ಇಲ್ಲ. ಅಗ್ನಿ ಇಲ್ಲ, ಕೆಲಸದವರಿಲ್ಲ, ಯಾರೂ ಇಲ್ಲ. ಅವಳಿಗೆ ಏನು ಮಾಡಬೇಕಂತ ಅರ್ಥ ಆಗ್ತಿಲ್ಲ. ದೆವ್ವದಾಗಿ ಇಡೀ ಮನೆ ಸುತ್ತುತ್ತಿರ್ತಾಳೆ. ಆಮೇಲೆ ತಿಂತಾಳೆ, ಮತ್ತೆ ತನ್ನ ರೂಮಿಗೆ ಹೋಗಿ ಮಲಗ್ತಾಳೆ. ಹಾಗೆ 3 ದಿನ ಕಳೆಯುತ್ತೆ. ಅದರ 3 ದಿನ ಕೂಡ ಆ ಮನೆಯಲ್ಲಿ ಅವಳಿಗೆ ಯಾವುದೇ ತೊಂದರೆ ಆಗೋದಿಲ್ಲ. ಹಾಗೆ ಆ ಜಾಸ್ಪರ್ ಕೂಡ ಭೂಮಿಕಾ ಹತ್ರ ಬರೋದಿಲ್ಲ. ಅಗ್ನಿ ಕೂಡ ಅವಳ ಜೊತೆ ಮಾತಾಡ್ತಿಲ್ಲ. ಇನ್ನು ಆ 3 ದಿನ ಅವಳಿಗೆ ವಿಪರೀತವಾಗುವಂಥರ ಅನಿಸುತ್ತೆ. ಇದುವರೆಗೆ ಅಂಥ ವಿಷಯಗಳಿಗೆ ನಾನು ಹೆದರಿದ್ದೆ. ಈಗ ಅವು ಕೂಡ ಇಲ್ದಿದ್ದರೆ ಏನೋ ಅಂತರ ಇದೆ. ನನಗೆ ನಿಜಕ್ಕೂ ಏನು ಬೇಕು ಅಂತ ಅವಳು ಮಾನಸಿಕವಾಗಿ ತುಂಬ ಕುಗ್ಗಿ ಹೋಗಿರ್ತಾಳೆ. ಬಹುಶಃ ಇಂಥ ಸಮಯದಲ್ಲಿ ಜನರು ಹುಚ್ಚರಾಗ್ತಾರೇನೋ ಅನಿಸುತ್ತೆ. 3 ದಿನಗಳ ನಂತರ ಒಂದು ಮಧ್ಯಾಹ್ನ ಅಗ್ನಿ ಮನೆಗೆ ಬರ್ತಾನೆ. ಮನೆಗೆ ಬಂದವನು ಭೂಮಿಕಾಳನ್ನು ಮಾತಾಡಬೇಕು ಅಂತ ಕೆಳಗೆ ಬರುವಂತೆ ಹೇಳ್ತಾನೆ. ಭೂಮಿಕಾ ಕೂಡ ಬರ್ತಾಳೆ. ನಾನು ಹೇಳಿದ ವಿಷಯದ ಬಗ್ಗೆ ಏನು ಮಾಡಿದೆ ಅಂತ ಕೇಳ್ತಾನೆ. ನೀವೇನು ಹೇಳಿದ್ದೀರಿ, ನಾನೇನು ಮಾಡಬೇಕು ಅಂತಾಳೆ. ನನ್ನ ಕೆಲಸ ಏನಂತ ಇಲ್ಲಿ ಹೇಳಿದ್ದೀನಲ್ಲ, ನಮ್ಗೆ ಹಿಂದೆ ಏನಾಯಿತು ಎಂಬುದು ಕೂಡ ಹೇಳಿದ್ದೀನಿ. ಆದ್ದರಿಂದ ಈಗ ನೀನು ಆ ವ್ಯಾಂಪರನ್ನು ಹಿಡಿಬೇಕು ಅಂತಾನೆ. ಅದೇನು, ನಾನು ಹೇಗೆ ಹಿಡಿತೀನಿ? ನೀವು ಹೇಳ್ತಿರೋದು ನನಗೇನು ಅರ್ಥ ಆಗ್ತಿಲ್ಲ ಅಂತಾಳೆ ಭೂಮಿಕಾ. ಅರ್ಥ ಆಗದಿರಲು ಇಲ್ಲಿ ಏನೂ ಇಲ್ಲ. ಅವನು ಖಂಡಿತ ನಿನಗಾಗಿ ಬರ್ತಾನೆ. ಅವನು ಬರದಿದ್ದರೂ ಹತ್ತಿರದಲ್ಲಿರೋ ಯಾರಾದರೂ ಒಬ್ಬ ವ್ಯಾಂಪರ್ ಆದರೂ ನಿನಗಾಗಿ ಬರ್ತಾನೆ. ಯಾಕಂದರೆ ಸುಂದರವಾದ ಹುಡುಗಿಯರಿಗೆ ವ್ಯಾಂಪರ್ಸ್ ಆಕರ್ಷಿತರಾಗ್ತಾರೆ. ಆದ್ದರಿಂದ ಬರ್ತಾರೆ. ನಿನಗಾಗಿ ಹಾಗೆ ಬಂದಾಗ ನೀನು ನನಗೆ ಹಿಡಿಬೇಕು ಅಂತಾನಗ್ನಿ.
ಅದೆಲ್ಲ ಹೇಗೆ ಸಾಧ್ಯ? ನಿಜಕ್ಕೂ ನಾನು ಹೇಗೆ ಹಿಡೀಲಿ ಅಂತಾಳು ಭೂಮಿಕಾ. ಆಗ ಅಗ್ನಿಗೆ ತುಂಬ ಕೋಪ ಬರುತ್ತೆ. ಹೇಗೆ ಹಿಡಿಬೇಕು ಎಂಬ ಪ್ರಶ್ನೆಯನ್ನು ಪಕ್ಕಕ್ಕಿಡು. ನೀನು ಹೇಗೆ ಬೇಕಾದರೂ ಎಷ್ಟು ಕಷ್ಟಪಟ್ಟಾದರೂ ನನಗೆ ಹಿಡಿಬೇಕು. ನಿಜಕ್ಕೂ ನೀನು ಬಂದಿದೆ ಅದಕ್ಕೆ ಅಂತಾನೆ. ಈಗೇನಾದರೂ ಅಗ್ನಿ ವ್ಯಾಂಪರ್ಗಳನ್ನ ಹಿಡಿದ್ರೆ ಅವನಿಗೆ 500 ಕೋಟಿ ಬರುತ್ತೆ. ಅದಕ್ಕೆ ಅವನೀಗ ಅಷ್ಟು ಆತರ ಪಡ್ತಿದ್ದಾನೆ. ಆದರೆ ಅವನು ಹೇಳಿದಂತೆ ಭೂಮಿಕಾಗ ಅವನಿಗೇನಾದರೂ ಸಂಬಂಧ ಇದೆಯೋ ಇಲ್ವೋ ಎಂಬುದು ನಿಜವಾಗಿ ಯಾರಿಗೂ ತಿಳಿಯೋದು. ಭೂಮಿಕಾಗಂತೂ ಅಸಲಿಗೆ ನೆನಪಿಲ್ಲ. ಬಹುಶಃ ಅವನು ಭೂಮಿಕಾ ಥರ ಕೆಲಸ ಮಾಡಿಸ್ಕೊಳ್ಳೋದಕ್ಕೆ ಸುಳ್ಳು ಹೇಳಿರಬಹುದು. ನಿಜವಾಗಿಯೂ ಸಂಬಂಧ ಇದ್ದರೆ ಆ ಕಥೆಯನ್ನು ಬದಲಿಸಿ ಕೂಡ ಅವನು ಹೇಳಿರಬಹುದು. ನಿಜ ಯಾವುದು ಸುಳ್ಳು ಯಾವುದು ತಿಳಿಯದ ಆ ಸಮಯದಲ್ಲಿ ಒಂದು ವಿಷಯ ಮಾತ್ರ ಖಂಡಿತವಾಗಿ ಹೇಳ್ಬೋದು. ಅದೇನೆಂದರೆ ಅಗ್ನಿ ಈಗ ವ್ಯಾಂಪರ್ಗಳನ್ನು ಹಿಡಿಲೇಬೇಕು. ಹಾಗೆ ಹಿಡಿಯೋದ್ರಿಂದ ಅವನಿಗೆ ತುಂಬ ಲಾಭ ಇದೆ. ಆದ್ದರಿಂದ ಅಗ್ನಿ ಹಾಗೆ ಹೇಳಿದಾಗ ಭೂಮಿಕಾಗಿ ಏನು ಹೇಳಬೇಕಂತ ತಿಳಿತಿಲ್ಲ. ಹೌದು ಅಂದರು ಅಥವಾ ಇಲ್ಲ ಅಂದರೂ ಮೀನಿಗೆ ಆಮಿಷ ಒಡ್ಡಿ ಹೊರಗಿಳದಂತೆ ವ್ಯಾಂಪರ್ಗಳಿಗೆ ಭೂಮಿಕಾಳನ್ನು ಆಮಿಷವಾಗಿಟ್ಟು ಅಗ್ನಿಯವರನ್ನು ಹೊರಗಿಳಿಯೋದಕ್ಕೆ ನೋಡ್ತಿದ್ದಾನೆ ಅಂತ ಭೂಮಿಕಾಗ ಅರ್ಥವಾಗೋಯ್ತು. ತನ್ನನ್ನು ಎಲ್ಲಿ ಕರೆತಂದಿಟ್ಟಿರೋದು ಕೂಡ ಅದಕ್ಕಾಗಿ ಅಂತ ಅವಳಿಗೆ ಅರ್ಥ ಆಯಿತು. ಅಗ್ನಿ ಹೀಗೆ ತನ್ನೊಂದಿಗೆ ಮಾತಾಡ್ತಿದ್ರೆ ನಿಜಕ್ಕೂ ತನ್ನನ್ನು ಇಲ್ಲಿಗೆ ಯಾಕೆ ಕರೆತಂದ ಅಂತ ಹೇಳ್ತಿದ್ರೆ ಅವಳ ಮನಸ್ಸು ಪೂರ್ತಿಯಾಗಿ ಒಡೆದು ಹೋಯಿತು. ಒಬ್ಬ ಮನುಷ್ಯ ಇಷ್ಟೊಂದು ಕೆಳಮಟ್ಟಕ್ಕೆ ಇಳಿಬಲ್ಲನ? ತನ್ನ ಕೆಲಸಕ್ಕಾಗಿ ನನ್ನ ಜೀವನವನ್ನು ಹಾಳು ಮಾಡಿ ಇಲ್ಲಿ ಕರೆತಂದು ಹೀಗೆ ಮಾಡ್ತಾನಲ್ಲ ಅಂತ ತುಂಬ ಸಂಕಟ ಪಡ್ತಾಳೆ. ಆದರೆ ಏನು ಮಾಡಲಾಗದ ಪರಿಸ್ಥಿತಿ. ಯಾರೂ ತಿಳಿಯೋದು, ಅಲ್ಲಿ ಎತ್ತ ಹೋಗ್ಬೇಕಂತ ತಿಳಿಯೋದು. ತನ್ನನ್ನು ಬಿಡೋದೂ ಇಲ್ಲ ಅಗ್ನಿ. ಆದ್ದರಿಂದ ಬೇರೆ ದಾರಿ ಇಲ್ಲದೆ, ಸರಿ ನಾನು ನಿಮಗೆ ಆ ವ್ಯಾಂಪರ್ಗಳನ್ನ ಹಿಡಿದುಕೊಟ್ರೆ ನೀವು ನನ್ನನ್ನು ನಮ್ಮ ಮನೆಗೆ ಕಳಿಸ್ತೀರಾ ಡೈವೋರ್ಸ್ ಕೊಟ್ಟು ಅಂತ ಕೇಳ್ತಾಳೆ. ಅಗ್ನಿಗೆ ಬೇಕಾಗಿದ್ದು ಅದೇ. ಆದ್ದರಿಂದ ಸರಿ, ವ್ಯಾಂಪರ್ಗಳನ್ನ ಹಿಡಿದ ನಂತರ ನಿನಗೆ ನಿನ್ನ ಜೀವನ ಹೇಗೆ ಬೇಕೋ ಹಾಗೆ ನಾನು ಮಾಡ್ತೀನಿ. ನೀನು ಇಲ್ಲಿಂದ ನಿಮ್ಮ ಮನೆಗೆ ಹೋಗ್ಬಿಡಬಹುದು ಅಥವಾ ನನ್ನ ಜೊತೆ ಸಂತೋಷವಾಗಿ ಇರಬಹುದು. ಆ ಎರಡರಲ್ಲಿ ಯಾವುದು ಬೇಕೋ ಆಮೇಲೆ ನೀನು ನಿರ್ಧರಿಸು. ಮೊದಲಂತೂ ವ್ಯಾಂಪರನ್ನು ಹಿಡಿಬೇಕು, ಯಾಕಂದರೆ ನನಗೆ ಸಮಯ ತುಂಬ ಕಡಿಮೆ ಇದೆ ಅಂತ ಹೇಳ್ತಾನೆ. ಅವಳು ಕೂಡ ಒಪ್ಕೊಳ್ತಾಳೆ. ಹಾಗೆ ಅವರಿಬ್ಬರು ಒಪ್ಪಂದ ಮಾಡ್ಕೊಳ್ತಾರೆ. ಯಾಕಂದ್ರೆ ಅವಳು ಇಲ್ಲಿ ಉಳಿದ್ರೂ ಯಾವುದೇ ಪ್ರಯೋಜನ ಇಲ್ಲ. ಒಬ್ಬಳೇ ಇದ್ದು ಏನೇನೋ ಯೋಚಿಸ್ತಾ ಹುಚ್ಚಿ ಆಗೋ ಬದಲು ಅವನಿಗೆ ಬೇಕಾದದ್ದನ್ನು ಮಾಡಿ ಅಲ್ಲಿಂದ ಹೋಗ್ಬಿಡೋದೇ ಒಳ್ಳೆಯದು ಅಂದ್ಕೊಳ್ತಾಳೆ. ಅವನೊಂದಿಗೆ ಸಂತೋಷವಾಗಿ ಬದುಕೋದು ಎಂಬ ಆಲೋಚನೆಯನ್ನು ಮಾತ್ರ ಅವಳ ಮನಸ್ಸಿನಿಂದ ತೆಗೆದು ಹಾಕಿದ್ದಾಳೆ. ಅವನ ಮೇಲೆ ಈಗ ಭೂಮಿಕಾಗಿ ಯಾವುದೇ ಭಾವನೆಗಳಿಲ್ಲ. ಹೇಗಾದರೂ ವ್ಯಾಂಪರನ್ನು ಹಿಡಿಸ್ತೀನಿ ಅಂತ ಭೂಮಿಕಾ ಹೇಳ್ತಾಳೆ. ಹಾಗೆ ಹಿಡಿದ ಮರುಕ್ಷಣವೇ ನಿನ್ನನ್ನು ಇಲ್ಲಿಂದ ನಿಮ್ಮನೆ ಕಳಿಸ್ತೀನಿ ಅಂತ ಅಗ್ನಿ ಹೇಳ್ತಾನೆ. ಹಾಗೆ ಅವರಿಬ್ಬರು ಒಪ್ಪಂದ ಮಾಡ್ಕೊಳ್ತಾರೆ. ಹೇಗೆ ಹಿಡಿಬೇಕು ಎಂಬುದನ್ನು ಅಗ್ನಿ ಹೇಳ್ತಾನೆ. ಸರಿ ಅಂತ ಹಾಗೆ ಇರ್ತಾಳೆ ಭೂಮಿಕಾ. ಆದರೆ ಅವನು 2 ದಿನಗಳಿಂದ ಅವಳ ಹತ್ರ ಬರ್ತಿಲ್ಲ. ಯಾಕೆ ಅಂತ ಅವಳಿಗೆ ತಿಳಿತಿಲ್ಲ. ಹೀಗೆ ಬರ್ತಿದ್ರೆ ನಾನು ಹೇಗೆ ಹಿಡೀಲಿ ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾಳೆ. ಹೀಗಿರುವಾಗ ಆ ದಿನ ಕಳೀತಿರುತ್ತೆ. ಒಂದು ರಾತ್ರಿ ವೇಳೆ ತನ್ನ ಕೋಣೆಗೆ ಹೋದ ಭೂಮಿಕಾ ಚೆನ್ನಾಗಿ ಸ್ನಾನ ಮಾಡಿ ಒಂದು ಒಳ್ಳೆಯ ಸೀರೆ ಉಟ್ಕೊಳ್ತಾಳೆ. ಅದು ತಿಳಿ ಗುಲಾಬಿ ಬಣ್ಣದಲ್ಲಿದೆ. ತುಂಬ ತೆಳುವಾಗಿದೆ. ತನ್ನ ಮೈ ಮೇಲೆ ಸುಕೋಮಲವಾಗಿ ಜಾರ್ತಿದೆ. ಆ ಸೀರೆಯಲ್ಲಿ ಭೂಮಿಕಾ ತುಂಬ ಅಂದರೆ ತುಂಬ ಸುಂದರವಾಗಿದ್ದಾಳೆ. ಅವಳಾಗಿ ರೆಡಿಯಾಗಿ ಬಾಲ್ಕನಿಗೆ ಹೋಗಿ ಅತ್ತ ಇತ್ತ ತಣ್ಣಗಿನ ಗಾಳಿಗೆ ಅಡ್ಡಾಡ್ತಿರ್ತಾಳೆ. ಸೆರಗು ಹಾರಾಡ್ತಿದ್ರೆ ತನ್ನ ಕೂದಲನ್ನು ಸರಿಪಡಿಸ್ಕೊಳ್ತಾ ಅತ್ತ ಇತ್ತ ಅಡ್ಡಾಡ್ತಿರೋ ಭೂಮಿಕಾ ನೋಡಲು ಎಷ್ಟು ಸುಂದರವಾಗಿ ಕಾಣ್ತಿದ್ದಾಳೆ ಅಂದರೆ ಮಾತುಗಳಲ್ಲಿ ಹೇಳಲಾಗದು. ಹಾಗೆ ಅಡ್ಡಾಡ್ತಾ ಯೋಚಿಸ್ತಿರ್ತಾಳೆ. ಅಗ್ನಿ ಹೇಳಿದಂತೆ ಜಾಸ್ಪರ್ ತನ್ನ ಹತ್ರ ಬಂದರೆ ಅವನನ್ನು ಪ್ರೀತಿಸದಂತೆ ನಡೆಸಿ ಹೇಗಾದರೂ ಅಗ್ನಿಗೆ ಒಪ್ಪಿಸಿ ಅಲ್ಲಿಂದ ಹೊರಟು ಹೋಗೋಣ ಅಂತ. ಅಷ್ಟೇ ಅಲ್ಲದೆ ಯಾಕೋ ಇಂದು ರಾತ್ರಿ ಜಾಸ್ಪರ್ ತನಗಾಗಿ ಬರ್ತಾನೆ ಅಂತ ಭೂಮಿಕಾಗ ಅನ್ನಿಸ್ತಿದೆ. ಇಲ್ಲಿ ಭೂಮಿಕಾಗೆ ತಿಳಿಯದ ವಿಷಯ ಏನಂದರೆ ಅವಳು ಅಗ್ನಿಗಾಗಿಯೇ ಜಾಸ್ಪರನ್ನು ಹಿಡಿಸ್ತೀನಿ ಅಂತ ಅವನಿಗೆ ಮಾತು ನೀಡಿದರೂ ಕೂಡ ಅವಳ ಮನಸ್ಸು ಜಾಸ್ಪರ್ ಬರುವಿಕೆಗಾಗಿ ತುಂಬ ಅಂದರೆ ತುಂಬ ಕಾಯ್ತಿದೆ. ಅದು ಯಾಕೆ ಅಂತ ಅವಳಿಗೆ ತಿಳಿಯೋದು. ತನ್ನ ಮನಸ್ಸು ಜಾಸ್ಪರ್ಗಾಗಿ ಕಾಯ್ತಿರೋ ಆ ವಿಷಯವನ್ನು ಕೂಡ ಅವಳು ಒಪ್ಕೊಳ್ತಿಲ್ಲ. ಹಾಗೆ ಸ್ವಲ್ಪ ಹೊತ್ತಿನ ನಂತರ ಅವಳಿಗೆ ತುಂಬ ಹಸಿವಾಗುತ್ತೆ. ಕೆಳಗೆ ಹೋಗಿ ತಿನ್ನಬೇಕಂದ್ರೆ ಕೆಳಗೆ ಅಗ್ನಿ ಇರ್ತಾನೆ. ಆದ್ದರಿಂದ ಅವಳಿಗೆ ಹೋಗಲು ಮನಸ್ಸಿಲ್ಲ. ಈಗೇನು ಮಾಡೋದು ಅಂತ ಯೋಚಿಸ್ತಾ ಹೋಗಿ ಬೆಡ್ ಮೇಲೆ ಕೂರ್ತಾಳೆ. ಹಸಿವಾಗಿರೋದ್ರಿಂದ ಅವಳಿಗೆ ನಿದ್ದೆ ಬರ್ತಿಲ್ಲ. ಮಾಮೂಲಿಯಾಗಾದರೆ 11 ಗಂಟೆ ಅಷ್ಟರಲ್ಲಿ ನಿದ್ದೆ ಬರ್ತಿತ್ತು. ಆದರೆ ಈಗ ಬರ್ತಿಲ್ಲ. ಏನು ಮಾಡೋದು ಅಂತ ಹಾಗೆ ಬೆಡ್ ಮೇಲೆ ಹಿಂದಕ್ಕೆ ಮಲಗ್ತಾಳೆ. ಸಮಯ ಕಳೀತಾ ಇರುತ್ತೆ. ಬಾಲ್ಕನಿಯಿಂದ ತಣ್ಣಗಿನ ಗಾಳಿ ಬೀಸ್ತಿದೆ. ಆಮೇಲೆ ಲೈಟ್ಸ್ ಆಫ್ ಆಗಿಬಿಡುತ್ತೆ. ಇನ್ನು ಭೂಮಿಕಾಗ ಅರ್ಥವಾಗೋಯ್ತು. ಒಮ್ಮೆಲೆ ಅವಳ ಮನಸ್ಸಿನಿಂದ ಸಂತೋಷ ಉಕ್ಕು ಬಂತು. ಇಲ್ಲಿ ನೀವು ಒಂದು ವಿಷಯ ಗಮನಿಸಿದ್ದೀರಾ? ಭೂಮಿಕಾಳ ಮನಸ್ಸಿನಲ್ಲಿ ಬಂದ ಬದಲಾವಣೆ. ಅಗ್ನಿ ಯಾವಾಗ ಬರ್ತಾನೋ ಅಂತ ಕಾಯ್ತಾ ಅವನ್ನ ನೋಡಲು ಅವನ ಜೊತೆ ಮಾತಾಡಲು ಹಂಬಲಿಸ್ತಿದ್ದ ಭೂಮಿಕಾ ಈಗ ಅಗ್ನಿ ಕೆಳಗಿದ್ದಾನ ಅಂತ ಕೆಳಗೆ ಹೋಗಲು ಕೂಡ ಇಷ್ಟಪಡ್ತಿಲ್ಲ. ಜಾಸ್ಪರ್ ಅಂದರೆ ಹೆದರ್ತಾ ಹಾಗೆ ತನ್ನ ಮೇಲೆ ಆಕ್ರಮಣ ಮಾಡ್ತಿರೋ ವ್ಯಕ್ತಿ ಯಾರಂತ ತಿಳಿದೆ
ಪ್ರತಿ ಕ್ಷಣ ಭಯದಿಂದ ಇರ್ತಿದ್ದ ಭೂಮಿಕಾ ಈಗ ಜಾಸ್ಪರ್ ಬರುವಿಕೆಗಾಗಿ ಕಾಯ್ತಿದ್ದಾಳೆ. ಬಹುಶಃ ಪ್ರೀತಿ ಮನುಷ್ಯರನ್ನು ತುಂಬ ಬದಲಿಸ್ಬಿಡುತ್ತೆ. ನಿಜವಾಗಿಯೂ ಭೂಮಿಕಾಗಿ ಅಗ್ನಿ ಮೇಲೆ ಇದ್ದದ್ದು ಕ್ರಶ್ ಅಲ್ಲ, ಪ್ರೀತಿಯಾಗಿದ್ದರೆ ಅವನು ಏನೇ ಮಾಡಿದರೂ ಅವನ ಮೇಲಿದ್ದ ಪ್ರೀತಿ ಹೋಗ್ತಿರಲಿಲ್ಲ. ಆದರೆ ಅವ್ನು ಮಾಡ್ತಿರೋ ಕೆಲಸಗಳಿಗೆ ಅವನ ಮೇಲೆ ಪ್ರೀತಿ ಹೋಗಿ ಅವನನ್ನು ನೋಡೋದಕ್ಕೂ ಇಷ್ಟ ಇಲ್ಲದಂತಾಗಿದೆ. ಅಂದರೆ ಖಂಡಿತವಾಗಿ ಅವಳಿಗೆ ಅಗ್ನಿ ಮೇಲೆ ಇದ್ದದ್ದು ಪ್ರೀತಿ ಅಲ್ಲ. ಆದ್ದರಿಂದ ಹುಡುಗಿಯರು ಮತ್ತು ಹುಡುಗರು ನನ್ನ ಕತೆ ಓದೋರು ಯಾರಾದರೂ ಇದ್ದರೆ ನಿಜವಾದ ಪ್ರೀತಿ ಅಂದರೆ ಏನು ಎಂಬುದು ನೀವೇ ತಿಳಿಬೇಕು. ಹಾಗಂತ ಮದುವೆಯಾದ ಹುಡುಗಿ ಬೇರೆಯವನನ್ನು ಪ್ರೀತಿಸೋದು ಅದು ಪ್ರೀತಿನಾ ಅಂತ ನೀವು ಅಂದ್ಕೊಳ್ಬಹುದು. ಅದೆಲ್ಲ ನಿಮಗೆ ಮುಂದಿನ ಭಾಗಗಳಲ್ಲಿ ಅರ್ಥ ಆಗುತ್ತೆ. ಮೊದಲೇ ಭೂಮಿಕಾಳನ್ನು ತಪ್ಪು ತಿಳಿಬೇಡಿ. ಹಾಗೆ ಲೈಟ್ಸ್ ಆಫ್ ಆದ ತಕ್ಷಣ ಜಾಸ್ಪರ್ಗಾಗಿ ಕಾಯ್ತಿದ್ದಾಳೆ. ಅವನು ಯಾವಾಗ ತನ್ನ ಹತ್ರ ಬರ್ತಾನೋ ಅಂತ. ಅವಳಿಗೆ ತಿಳಿಯದಂತೆ ಅವಳ ಮುಖದಲ್ಲಿ ಸಂತೋಷ ಮೂಡಿದೆ. ಒಂದು ನಿಮಿಷ ಭೂಮಿಕಾ ತನಗೆ ತಾನೇ ನಗ್ತಿರೋದನ್ನು ಗಮನಿಸಿ ನಾನು ಯಾಕೆ ಹೀಗೆ ನಗ್ತಿದ್ದೀನಿ ಅಂತ ನಗೋದನ್ನು ನಿಲ್ಲಿಸ್ತಾಳೆ. ಅವಳು ಕಾಯ್ತಿದ್ದಂತೆ ಜಾಸ್ಪರ್ ಅವಳ ಹತ್ರ ಬಂದುಬಿಡ್ತಾನೆ. ಅವನು ಬಂದಿದ್ದಾನೆ ಅಂತ ಭೂಮಿಕಾಗಿ ಹೇಗೆ ತಿಳಿತು ಅಂದರೆ ಅವನಿಂದ ಬರೋ ಆ ಸುಗಂಧದಿಂದ ಅವಳು ಅದನ್ನು ಪತ್ತೆ ಹಚ್ಚಬಲ್ಲಳು. ಮಲಗಿದ್ದ ಬೆಡ್ ಮೇಲಿಂದ ಭೂಮಿಕಾ ಹಾಗೆ ಮೇಲೆದ್ದು ನಿಲ್ತಾಳೆ. ಅವಳು ಸೊಂಟದ ಮೇಲೆ ಯಾರೋ ಕೈ ಇಟ್ಟ ಸ್ಪರ್ಶ. ಅವನೆರಡು ಕೈಗಳಿಂದ ಭೂಮಿಕಾಳನ್ನು ಬಳಸ್ಕೊಂಡು ಹಾಗೆ ಹಗ್ ಮಾಡ್ಕೊಳ್ತಾನೆ. ಅವನು ಹಾಗೆ ಹಗ್ ಮಾಡಿದ ತಕ್ಷಣ ಅವಳಿಗೆ ತಿಳಿಯದಂತೆ ಅವಳ ಎರಡೂ ಕೈಗಳನ್ನ ಕೂಡ ಅವನು ಸುತ್ತ ಹಾಕಿ ಅವಳು ಕೂಡ ಹಗ್ ಮಾಡ್ಕೊಳ್ತಾಳೆ. ಆ ತೋಳಿನಲ್ಲಿ ಅವಳು ದಿನವಿಡೀ ನಡೆದ ಘಟನೆಗಳನ್ನೆಲ್ಲ ಮರೆತು ಹೋದ್ಲು. ಅಗ್ನಿಯಿಂದ ಪಟ್ಟ ನೋವು ಹಾಗೂ ಅಗ್ನಿ ಮತ್ತು ಅವಳ ಮಧ್ಯೆ ನಡೆದ ಒಪ್ಪಂದ ಇವೆಲ್ಲವನ್ನು ಅವಳು ಮರೆತು ಹೋದ್ಲು. ಹಾಗೆ ಹಗ್ ಮಾಡಿದ 2 ನಿಮಿಷಕ್ಕೆ ಯಾಕೋ ಜಾಸ್ಪರ್ ತನ್ನ ಮನಸ್ಸಿನಲ್ಲಿ ಸಂಕಟ ಪಡ್ತಿರುವಂಥ ಭೂಮಿಕಾಗನಿಸ್ತು. ಏನಾಯಿತು ಅಂತ ಕೇಳಿದ್ಲು. ಜಾಸ್ಪರ್ ಏನೂ ಮಾತಾಡಲಿಲ್ಲ. ಆದರೆ ನೀನು ಹೇಗಿರ್ತೀಯಾ, ನಿನ್ನ ಹೆಸರೇನು ಎಲ್ಲವೂ ನನಗೆ ತಿಳಿದಿದೆ ತಾನೇ, ಯಾಕೆ ನೀನು ಇನ್ನೂ ಬರೋ ಮೊದಲು ಲೈಟ್ಸ್ ಆಫ್ ಮಾಡ್ತೀಯಾ ಅಂತ ಕೇಳ್ತಾಳೆ. ಭೂಮಿಕಾ ಹಾಗಂದು ಮರುಕ್ಷಣವೇ ಜಾಸ್ಪರ್ ಲೈಟ್ಸ್ ಆನ್ ಮಾಡ್ತಾನೆ. ಭೂಮಿಕಾ ತಲೆ ಮೇಲೆತ್ತಿ ಅವನ ಮುಖ ನೋಡ್ತಾಳೆ. ಎಷ್ಟು ಸುಂದರವಾಗಿದ್ದಾನೆ ಅಂದರೆ ಮಾತುಗಳಲ್ಲಿ ಹೇಳಲಾಗದಷ್ಟು ಸುಂದರವಾಗಿದ್ದಾನೆ. ನೀಲಿ ಬಣ್ಣದ ಕಣ್ಣುಗಳು, ಅವನ ಕೂದಲು, ಅವನ ತುಟಿಗಳು, ಅವನ ಶರೀರ ಪ್ರತಿಯೊಂದು ಕೂಡ ಪರ್ಫೆಕ್ಟ್ ಆಗಿವೆ. ಅವನ ಮುಖ ನೋಡ್ತಿದ್ರೆ ಅವಳಿಗೆ ಒಳಗೆ ಏನೋ ಆಗ್ತಿದೆ. ಒಮ್ಮೆಲೆ ಮತ್ತೆ ತನ್ನ ಮುಖ ಕಾಣದಂತೆ ಜಾಸ್ಪರ್ನನ್ನು ಹಗ್ ಮಾಡ್ಕೊಳ್ತಾಳೆ. ಯಪ್ಪ ಇವನೇನು ಹೀಗಿದ್ದಾನೆ, ನನಗೆ ಯಾಕೆ ಹುಚ್ಚು ಆಲೋಚನೆಗಳು ಬರ್ತಿವೆ, ಹೆಚ್ಚಾಗಿ ಅವನ ಮುಖ ನೋಡದೇ ಇರೋದೇ ಒಳ್ಳೆಯದು ಅಂತ ತನ್ನ ಮನಸ್ಸನ್ನು ಕಂಟ್ರೋಲ್ ಮಾಡ್ಕೊಳ್ತಿರ್ತಾಳೆ. ಹಾಗೆ ತನ್ನ ಮುಖ ನೋಡಿದ ತಕ್ಷಣ ಮುಖ ತಿರುಗಿಸ್ಕೊಂಡಿದ್ದನ್ನು ಗಮನಿಸಿದ ಜಾಸ್ಪರ್ ಇದಕ್ಕೆ ನಾನು ಲೈಟ್ಸ್ ಆಫ್ ಮಾಡಿ ಬರ್ತಿರಿದ್ದು ಅಂತಾನೆ. ಹಾಗೇನಿಲ್ಲ, ಸ್ವಲ್ಪ ಹೊತ್ತು ಮಾತಾಡಬೇಡ ಅಂತಾಳೆ. ಹಾಗೆ ಅವರು ಸ್ವಲ್ಪ ಹೊತ್ತಿದ ಮೇಲೆ ಭೂಮಿಕಾ ಪ್ರಶಾಂತವಾಗಿರ್ತಾಳೆ. ಇನ್ನು ಜಾಸ್ಪರ್ಗೂ ಕೂಡ ತುಂಬ ಪ್ರಶಾಂತವಾಗಿ ಅನಿಸುತ್ತೆ. ಸ್ವಲ್ಪ ಹೊತ್ತಿಗೆ ತನ್ನ ತೋಳಿನಲ್ಲಿ ಭೂಮಿಕಾಳನ್ನು ಬಿಡಿಸಿ ಬೆಡ್ ಮೇಲೆ ಕೂರಿಸ್ತಾನೆ. ಪಕ್ಕದಲ್ಲೇ ತಾನು ಕೂಡ ಕೂರ್ತಾನೆ. ಹಾಗೂ ಕೂತ ತಕ್ಷಣ ತಾನು ತಂದಿದ್ದ ಒಂದು ಬಾಕ್ಸನ್ನು ಭೂಮಿಕಾಗಿ ನೀಡ್ತಾನೆ. ಏನದು ಅಂತ ತೆಗೆದು ನೋಡಿದ್ರೆ ಅದೊಂದು ಸೀತಾಫಲದ ಐಸ್ ಕ್ರೀಮ್. 1 ನಿಮಿಷ ಊತಾಡ ಮಾಡಿದೆ ಅದರ ಮುಚ್ಚಳ ತೆಗೆದು ಟೇಸ್ಟ್ ಮಾಡ್ತಾಳೆ ಭೂಮಿಕಾ. ಮಾಮೂಲಿಯಾಗಿಲ್ಲ ನಿಜಕ್ಕೂ. ತಕ್ಷಣ ಜಾಸ್ಪರ್ ಜೊತೆ ನನಗೆ ಚಿಕ್ಕಂದಿನಿಂದ ಈ ಐಸ್ ಕ್ರೀಮ್ ಅಂದರೆ ತುಂಬ ಇಷ್ಟ, ಆದರೆ ಈ ವಿಷಯ ನಿನಗೆ ಹೇಗೆ ತಿಳಿತು ಅಂತ ಕೇಳ್ತಾಳೆ. ಜಾಸ್ಪರ್ಗೆ ಏನು ಹೇಳಬೇಕಂತ ತಿಳಿಲಿಲ್ಲ. ನೀನೇ ನನಗೆ ಹೇಳಿದ್ದು ಅಂದರೆ ಯಾವಾಗ ಹೇಳಿದೆ, ಹೇಗೆ ಹೇಳಿದೆ ಅಂತಾಳೆ. ಆದ್ದರಿಂದ ಅವಳ ಕಡೆ ನೋಡ್ತಾ ಇಷ್ಟ ಆಯಿತಾ, ತಿನ್ನು ಅಂತಾನೆ. ಅವಳ ಪ್ರಶ್ನೆಗೆ ಉತ್ತರ ಸಿಗಲಿಲ್ಲ. ಆದರೂ ಐಸ್ ಕ್ರೀಮ್ ಮೇಲೆ ಅವಳ ಗಮನ ಪೂರ್ತಿ ಇದ್ದಿದ್ದರಿಂದ ತಿನ್ನೋದಕ್ಕೆ ಶುರು ಮಾಡ್ತಾಳೆ. ಅಷ್ಟೇ ಅಲ್ಲದೆ ಹಸಿವು ಇದ್ದಿದ್ದರಿಂದ ತಿಂತಿರ್ತಾಳೆ. ಹೀಗೆ ಅವ್ರು ಮಾತಾಡ್ತಿರ್ಬೇಕಾದ್ರೆ ಸಡನ್ನಾಗಿ ಅವಳು ಬಾಗಿಲನ್ನು ಯಾರೋ ತಡ್ತಾರೆ. ಇನ್ಯಾರು, ನಮ್ಮ ಅಗ್ನಿಯೇ ಆಗಿರಬೇಕು. ಆದರೆ ಈಗ ಬಾಗಿಲು ತೆಗೆದ್ರೆ ತಕ್ಷಣ ಜಾಸ್ಪರನ್ನು ಹಿಡಿದು ಬಿಡ್ತೇನೇನೋ ಎಂಬ ಭಯ. ಬಾಗಿಲು ತೆಗೆದಿದ್ದರೆ ತೆಗೆಯೋವರೆಗೂ ಬಿಡೋದಿಲ್ಲ. ಈಗೇನು ಮಾಡಬೇಕು? ಜಾಸ್ಪರ್ ಬಂದಿರೋದು ಅವರನ್ನು ಹೊರಟು ಹೋಗು ಅಂತ ಹೇಳೋದಕ್ಕೆ ಅವಳಿಗೆ ಮನಸ್ಸು ಬರ್ತಿಲ್ಲ. ಏನು ಮಾಡಬೇಕಂತ ಭೂಮಿಕಾ ತುಂಬ ಗಾಬರಿಯಾಗಿ ಹೋಗ್ತಾಳೆ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮೆಂಬರ್ಶಿಪ್ ತಗೊಳ್ಳಿ. ಕತೆ ಹೇಗೆ ಅನ್ನಿಸ್ತಿದೆ ದಯಮಾಡಿ ಎಲ್ಲರೂ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.